ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಿಂದ ನಾನು ಬೋರ್ಡ್ ಮೇಲೆ ಏನು ಬರೆದು ನೋಟ್ಸ್ ತೋರಿಸ್ತೀನಲ್ಲ, ಇದೇ ನೋಟ್ಸನ್ನು ನಿಮಗೆ ಡೌನ್ಲೋಡ್ ಮಾಡೋದಕ್ಕೆ ಕೊಡ್ತೀನಿ PDF ಫಾರ್ಮ್ಯಾಟಲ್ಲಿ. ಸೊ ಫಸ್ಟ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಲೇಟರ್ ಯು ಚೆಕ್ ದ ನೋಟ್ಸ್ ಫಾರ್ ವಿಚ್ ದ ಲಿಂಕ್ ವಿಲ್ ಬಿ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್. ಈ ವಿಡಿಯೋದಲ್ಲಿ KCL ಅಂದರೆ ಏನು ಅಂತ ನೋಡೋಣ. KCL ಆ್ಯಂಡ್ KVL ಎರಡು ಇಂಪಾರ್ಟೆಂಟ್ ಟಾಪಿಕ್ಸು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ. ಆದರೆ ಒಂದೇ ಸತಿ ಎರಡು ಕಲಿಯೋದು ತುಂಬಾ ಕಷ್ಟ. ಸೊ ಫಸ್ಟ್ KCL ಏನಂತ ಕಲ್ತ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸೊ ಇವಾಗ ಜಸ್ಟ್ ನಿಮಗೆ ಒಂದೇ ಒಂದು ರೆಸಿಸ್ಟರು ವಿಚ್ ಇಸ್ ಕನೆಕ್ಟೆಡ್ ಟು ಅ ಬ್ಯಾಟ್ರಿ, ಈ ಥರದ್ದೊಂದು ಸರ್ಕ್ಯೂಟ್ ಕೊಟ್ಬಿಟ್ಟು, ಇಫ್ ಐ ಗಿವ್ ಯು ದ ವ್ಯಾಲ್ಯೂ ಆಫ್ R ಆ್ಯಂಡ್ the EMF of this battery, you can easily determine the current that is flowing through this resistor. I will be equal to V by R, where V is the potential difference across the ends of the resistor. ಒಂದೇ ಒಂದು ರೆಸಿಸ್ಟರ್ ಇದೆ, ಒಂದೇ ಒಂದು EMF ಸೋರ್ಸ್ ಇದೆ. ಈ ಥರ ಇದ್ದರೆ ಬರೀ ಓಮ್ಸ್ ಲಾ ಅಲ್ಲೇ ನಾವು ಸಾಲ್ವ್ ಮಾಡ್ಕೊಳ್ಬೋದು. ಆದರೆ ವಾಟ್ ಇಫ್ ಐ ಹ್ಯಾವ್ ಅ ಕಾಂಪ್ಲೆಕ್ಸ್ ಸರ್ಕ್ಯೂಟ್? ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಅಂದರೆ ಮೋರ್ ದ್ಯಾನ್ ಒನ್ EMF ಸೋರ್ಸ್ ಇರ್ಬೋದು, ಮೋರ್ ದ್ಯಾನ್ ಒನ್ ಬ್ರ್ಯಾಂಚ್ ಇರ್ಬೋದು, ಮೋರ್ ದ್ಯಾನ್ ಒನ್ ಜಂಕ್ಷನ್ ಇರ್ಬೋದು. ಆಯಿತಾ? ಈ ಥರ ಆದರೆ ಅದು ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಅಂತ ಹೇಳ್ತಾರೆ. ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಹೆಂಗಿರುತ್ತೆ ಅಂತ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲೊಂದು ಬ್ಯಾಟ್ರಿ ಇದೆ ವಿಚ್ ಇಸ್ ಕನೆಕ್ಟೆಡ್ ಟು ಅ ರೆಸಿಸ್ಟರ್. ಆಯಿತಾ? ವಿಚ್ ಇಸ್ ಕನೆಕ್ಟೆಡ್ ಟು ಅ ರೆಸಿಸ್ಟರ್ ಲೈಕ್ ದಿಸ್. ಆ್ಯಂಡ್ ಇದು ಇನ್ನೊಂದು ಬ್ರ್ಯಾಂಚು, ಇಲ್ಲೊಂದು ರೆಸಿಸ್ಟರ್ ಇದೆ, ಇಲ್ಲೊಂದು ಬ್ಯಾಟ್ರಿ ಇದೆ. ಈ ಥರ ಸರ್ಕ್ಯೂಟ್ ಇದ್ದರೆ ದಿಸ್ ಸರ್ಕ್ಯೂಟ್ ಇಸ್ ಕಾಲ್ಡ್ ಆಸ್ ಅ ಕಾಂಪ್ಲೆಕ್ಸ್ ಸರ್ಕ್ಯೂಟ್. ಈ ಥರ ಸರ್ಕ್ಯೂಟನ್ನು ಬರೀ ಓಮ್ಸ್ ಲಾ ಯೂಸ್ ಮಾಡಿಕೊಂಡು ನಾನು ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್ನ ಡಿಟರ್ಮೈನ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಬರೀ ಅನ್ನೋನ್ ವಾಸ್ ಓನ್ಲಿ I ಇನ್ ದಿಸ್ ಸರ್ಕ್ಯೂಟ್. ಆದರೆ ಇಲ್ಲಿ ಲೆಟ್ ಮಿ ಕಾಲ್ ದ EMF ಆಸ್ E1, ದಿಸ್ ಬ್ಯಾಟ್ರಿ ಹ್ಯಾಸ್ ಎ EMF ಆಫ್ E2 ಇದೆ ಅಂತ ಅಂದ್ಕೊಳ್ಳಿ. ಸೊ ಬಿಕಾಸ್ ಆಫ್ ದಿಸ್ E1 ಐ ವಿಲ್ ಕಾಲ್ ದಿಸ್ ರೆಸಿಸ್ಟರ್ ಆಸ್ R1, ದಿಸ್ ಆಸ್ R2 ಆ್ಯಂಡ್ ದಿಸ್ ಆಸ್ R3. There will be a current flowing through R1, so I will call that current as I1. The current that flows through R2 I will call it as I2, and the current that flows through R3 as I3. I will call like this. Illi one term illa, more than one unknowns are there. See, I1 is unknown, I2 is unknown, and I3 is unknown. These are the unknowns. More number of unknowns idre I cannot use Ohm's law, for which we have a special law called as Kirchhoff's law. Kirchhoff's law ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, if the circuit consists more than one EMF source and many resistors, then such problems can be solved using Kirchhoff's law. Kirchhoff's law ಅವಾಗ ಮಾತ್ರ ಯೂಸ್ ಮಾಡೋಕ್ಕೆ ಆಗೋದು. that is what I have written here. ಆಯಿತಾ? ನೆಕ್ಸ್ಟ್ Kirchhoff's law ಅಂತ ಆವಾಗಲಿಂದ ಹೇಳಿದೆ. Kirchhoff's law are of two types. ಎರಡು ಥರ ಇದೆ. ಯಾವ್ದು ಅಂದರೆ, ಒನ್ ಇಸ್ KCL, ದ ಅನದರ್ ಒನ್ ಇಸ್ KVL. KCL ಅಂದರೆ ಏನು? ಕಿರ್ಚಾಫ್ಸ್ ಕರೆಂಟ್ ಲಾ ಅಂತ. ಆಯಿತಾ? KVL ಅಂದರೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ಸೊ ಈ ವಿಡಿಯೋದಲ್ಲಿ ಬರೀ KCL ಮಾತ್ರ ಕಲ್ತ್ಕೊಳ್ಳೋಣ ನಿಧಾನಕ್ಕೆ. ಆಯಿತಾ? ಸೊ KCL ಇಸ್ ಆಲ್ಸೋ ಕಾಲ್ಡ್ ಆಸ್ ಜಂಕ್ಷನ್ ಲಾ. ಏನು ಜಂಕ್ಷನ್ ಅಂದರೆ ಅಂತ ಹೇಳ್ತೀನಿ. ಸೊ ದಿಸ್ KCL ಇಸ್ ಬೇಸ್ಡ್ ಆನ್ law of conservation of charge. Law of conservation of charge ಅಂದರೆ ಏನು? Charge can neither be created nor be destroyed, but it can be transferred from one body to another body. ಚಾರ್ಜ್ನ ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ, ಅದನ್ನು ಡೆಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಆದರೆ ಒಂದು ಬಾಡಿಲಿರೋ ಚಾರ್ಜ್ನ ತೆಗೆದುಬಿಟ್ಟು ಇನ್ನೊಂದು ಬಾಡಿಗೆ ಹಾಕ್ಬೋದು ಅಂತ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಹೇಳುತ್ತೆ. ಆ್ಯಂಡ್ ದಿಸ್ ಲಾ ಇಸ್ ಬೇಸ್ಡ್ ಆನ್ KCL ಇಸ್ ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಆಯಿತಾ? ಇವಾಗ KVL ಅಂದ್ರೆ ಏನು? ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಇಸ್ ಆಲ್ಸೋ ಕಾಲ್ಡ್ ಆಸ್ ಮೆಶ್ ರೂಲ್ ಅಥವಾ ಲೂಪ್ ರೂಲ್ ಅಂತಲೂ ಕರೀತಾರೆ. ಈ ಮೆಶ್ ಅಂದರೆ ಏನು, ಲೂಪ್ ಅಂದರೆ ಏನು ಅಂತ ಇವಾಗ ಹೇಳ್ಕೊಡ್ತೀನಿ ನಾನು. ಆ್ಯಂಡ್ ದಿಸ್ KVL ಈಸ್ ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನು ಹೇಳುತ್ತೆ? ದ ಟೋಟಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಇಸ್ ಕನ್ಸರ್ವ್ಡ್. ಅಂದರೆ ಇವಾಗ ನನ್ನ ಹತ್ರ ಒಂದು ಬ್ಯಾಟ್ರಿ ಇದೆ, ಅದಕ್ಕೆ ಒಂದು ಬಲ್ಬ್ನ ಕನೆಕ್ಟ್ ಮಾಡ್ತೀನಿ ಥ್ರೂ ಅ ಸ್ವಿಚ್. ಬಿಫೋರ್ ಸ್ವಿಚಿಂಗ್ ಆನ್ ಆ ಇಡೀ ಸಿಸ್ಟಮ್ಗೆ ಒಂದು ಎನರ್ಜಿ ಇತ್ತು. ನಾನು ಸ್ವಿಚ್ ಆನ್ ಮಾಡಿದಾಗ ಏನಾಗುತ್ತೆ? ಬಲ್ಬು ಗ್ಲೋ ಆಗೋಕ್ಕೆ ಶುರು ಆಗುತ್ತೆ. ಫಾರ್ ವಿಚ್ ಇಟ್ ಹ್ಯಾಸ್ ಟು ಡ್ರಾ ಕರೆಂಟ್ ಫ್ರಮ್ ದ ಬ್ಯಾಟ್ರಿ. ಬ್ಯಾಟ್ರಿಲಿ ಇವಾಗ ಎನರ್ಜಿ ಕಮ್ಮಿ ಆಗ್ತಾ ಹೋಯಿತು. ದ್ಯಾಟ್ ಎನರ್ಜಿ ಈಸ್ ಬೀಯಿಂಗ್ ಯುಟಿಲೈಸ್ಡ್ ಬೈ ದ ಬಲ್ಬ್. ಇವಾಗ ಓವರ್ ಆಲ್ ಎನರ್ಜಿ ನಾನು ಡಿಟರ್ಮೈನ್ ಮಾಡಿಕೊಂಡ್ರೆ ದ್ಯಾಟ್ ಎನರ್ಜಿ ಶುಡ್ ಬಿ ಸೇಮ್ ಆಸ್ ದಟ್ ಆಫ್ ದ ಸ್ವಿಚ್ ಆಫ್ ಕಂಡೀಷನ್ ಎನರ್ಜಿ. ಹಾಗಾಗಿ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್
ವಿಲ್ ರಿಮೈನ್ ಅನ್ಚೇಂಜ್ಡ್ ಅಂತ ಅಕಾರ್ಡಿಂಗ್ ಟು ದಿಸ್ ಲಾ. ಆಯಿತಾ, ಇವಾಗ ಜಂಕ್ಷನ್ ಲಾ ಅಂತ ಹೇಳಿದೆ. ಜಂಕ್ಷನ್ ಅಂದರೆ ಏನು ಅಂತಲೇ ನನಗೆ ಗೊತ್ತಿಲ್ಲ. ಸೊ ವಿ ಶಲ್ ಡಿಫೈನ್ ವಾಟ್ ಇಸ್ ಅ ಜಂಕ್ಷನ್. ಫಸ್ಟು ಡೆಫಿನೇಷನ್ ಹೇಳ್ತೀನಿ, ಆಮೇಲೆ ಅದನ್ನು ಸರ್ಕ್ಯೂಟಲ್ಲಿ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳ್ತೀನಿ. Junction is defined as a point in a network or a diagram at which lines or paths intersect or branch ಅಂತ ಕೊಟ್ಟಿದ್ದಾರೆ. ಸೊ ಒಂದು ಕಾಂಪ್ಲೆಕ್ಸ್ ಸರ್ಕ್ಯೂಟ್ನ ನಾನು ಇಲ್ಲಿ ಬರೆದಿದ್ದೀನಿ. ಇದಕ್ಕೆ ಎರಡು EMF ಸೋರ್ಸ್ ಇದೆ, E1 and E2, ಆ್ಯಂಡ್ 3 ರೆಸಿಸ್ಟರ್ಸ್ ಆರ್ ದೇರ್, R1, R2 ಆ್ಯಂಡ್ R3. ನೋಡಿ, ಈ ಪಾಯಿಂಟು ದಿಸ್ ಪಾಯಿಂಟ್, ನಾನು ಏನೂ ಇಲ್ಲ, ಆ ಎಡ್ಜಸ್ಗೆಲ್ಲ ಪಾಯಿಂಟ್ ಬರಿತಾ ಇದ್ದೀನಿ ಅಷ್ಟೆ. ಇದರಲ್ಲಿ ಜಂಕ್ಷನ್ ಯಾವುದಪ್ಪ ಅಂತ ಹೇಳಿದ್ರೆ, ದಿಸ್ ಇಸ್ ಅ ಜಂಕ್ಷನ್ 1. ಏನಕ್ಕೆ ಜಂಕ್ಷನ್ನು? ಎ ಪಾಯಿಂಟ್ ಇನ್ ಅ ನೆಟ್ವರ್ಕ್ ಆರ್ ಡಯಾಗ್ರಾಮ್ ಅಟ್ ವಿಚ್ ಲೈನ್ಸ್ ಆರ್ ಪಾತ್ಸ್ ಇಂಟರ್ಸೆಕ್ಟ್. ನೋಡಿ, ಇಲ್ಲಿ 3 ವೈರ್ ಜಾಯಿನ್ ಆಗ್ತಾ ಇದೆ, 3 ರೆಸಿಸ್ಟಿಂಗ್ ವೈರ್, ಕರೆಕ್ಟ್? ಜಾಯಿನ್ ಆಗ್ತಾ ಇರೋದು ಒಳ್ಳೆ ಸರ್ಕಲ್ ಥರ ಇದೆ ನೋಡಿ. ಇವಾಗ ಟ್ರಾಫಿಕ್ ಸರ್ಕಲ್ಲು, ಒಂದು ರೋಡ್ ಈ ಕಡೆ ಹೋಗುತ್ತೆ, ಒಂದು ರೋಡ್ ಈ ಕಡೆ ಹೋಗುತ್ತೆ, ಒಂದು ರೋಡ್ ಈ ಕಡೆ ಹೋಗುತ್ತೆ, ಆ ಥರ ಇದು ಒಂದು ಜಂಕ್ಷನ್ ಅಂತ ಕರೀತಾರೆ. ವೇರ್ ಆಲ್ ದ ಸರ್ಕ್ಯೂಟ್ ಕಾಂಪೊನೆಂಟ್ಸ್ ಕಮ್ ಟು ಮೀಟ್ ಈಚ್ ಅದರ್. ಆಯಿತಾ? ಸಿಮಿಲರ್ಲಿ ದಿಸ್ ಇಸ್ ಆಲ್ಸೋ ಎ ಜಂಕ್ಷನ್. ದಿಸ್ ಇಸ್ ಜಂಕ್ಷನ್ J2. ಆಯಿತಾ? ಸೊ ಇದನ್ನು ಜಂಕ್ಷನ್ ಅಂತಲೂ ಕರಿಬೋದು ಅಥವಾ ನೋಡ್ ಅಂತಲೂ ಕರಿಬೋದು. ಹಿಯರ್ J1 ಆ್ಯಂಡ್ J2 ಆರ್ ದ ಜಂಕ್ಷನ್ಸ್. ಜಂಕ್ಷನ್ ಅಥವಾ ಲೂಪ್, ನೋಡ್ ಅಂತಲೂ ಕರಿಬೋದು. ನೆಕ್ಸ್ಟು KVL ಇಸ್ ಬೇಸ್ಡ್ ಆನ್ ಲೂಪ್ ಅಥವಾ ಮೆಶ್. ವಾಟ್ ಈಸ್ ಅ ಲೂಪ್? ಇವಾಗ ನಾನು ಇದಕ್ಕೆಲ್ಲ ನೇಮ್ ಕಟ್ಕೊಂಬರ್ತೀನಿ, ಎಡ್ಜಸ್ಗೆಲ್ಲ. ಆಯಿತಾ? ಇದು J1, ಇದು ಐ ವಿಲ್ ಕಾಲ್ ಇಟ್ ದಿಸ್ ಆಸ್ J2 ಅಂತ ಬರೆದುಬಿಟ್ಟಿದ್ದೀನಿ. ಸೊ ದಿಸ್ ಇಸ್ B, ಸೊ ಐ ವಿಲ್ ಕಾಲ್ ದಿಸ್ ಆಸ್ C ಆ್ಯಂಡ್ ದಿಸ್ ಆಸ್ D. ಆಲ್ವೇಸ್ ರಿಮೆಂಬರ್ ಮಕ್ಕಳ, ಕಿರ್ಚಾಫ್ಸ್ ಲಾಲಿ ಫಸ್ಟು ನಾವು ಡೈರೆಕ್ಷನ್ ಆಫ್ ಕರೆಂಟ್ನ ನಾವೇ ಅಸ್ಯೂಮ್ ಮಾಡ್ಕೊಳ್ಬೇಕು. ಅವ್ರು ಕೊಟ್ಟಿಲ್ಲದೆ ಇದ್ರೂ ನಾವೇ ಅಸ್ಯೂಮ್ ಮಾಡ್ಕೊಳ್ಬೇಕು. ನೀವು ತಪ್ಪಾಗಿ ಅಸ್ಯೂಮ್ ಮಾಡ್ಕೊಂಡಿದ್ರು ತೊಂದರೆ ಇಲ್ಲ, ನಿಮಗೆ ಫೈನಲ್ ಆನ್ಸರಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಅಂದ್ಕೊಂಡಿರೋ ಡೈರೆಕ್ಷನ್ ತಪ್ಪಾಗಿತ್ತು ಅಂತ. ಆಯಿತಾ? ಐ ವಿಲ್ ಅಸ್ಯೂಮ್ ದ ಡೈರೆಕ್ಷನ್ ಆಫ್ ಕರೆಂಟ್ ಟು ಬಿ ಇನ್ ದಿಸ್ ಡೈರೆಕ್ಷನ್ ಆ್ಯಂಡ್ ಫಾರ್ ದಿಸ್ ಬ್ರಾಂಚ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇಸ್ ದಿಸ್. ಇವಾಗ ಲೂಪ್ ಯಾವುದು, ಮೆಶ್ ಯಾವುದು ಅಂತ ನಾನು ಡಿಫೈನ್ ಮಾಡ್ತೀನಿ. ಫಸ್ಟ್ ಡೆಫಿನೇಷನ್ ನೋಡೋಣ. ಅ ಲೂಪ್ ಇನ್ ಅ ಸರ್ಕ್ಯೂಟ್ is any closed path along a circuit that does not encounter the same node more than once. ಇವಾಗ ನೋಡಿ, ನಾನು ಇದನ್ನು ಲೂಪ್ ಅಂತ ಕರಿತೀನಿ. ಇದರಲ್ಲಿ ಏನು ಲೂಪ್ ಅಂತ ಹೇಳಿದ್ರೆ, A J1 J2 B A is called as a loop. ನೋಡಿ, A J1 J2 B and back to A. This is called as a closed loop. ಇದು ಒಂದು ಕ್ಲೋಸ್ಡ್ ಸರ್ಕ್ಯೂಟ್ ಫಾರ್ಮ್ ಆಗುತ್ತಾ? ಸೊ ದಿಸ್ ಇಸ್ ಲೂಪ್. ಆಯಿತಾ? ಲೂಪ್ 1 ಅಂತ ಕರಿತೀನಿ. ಸಿಮಿಲರ್ಲಿ ಇದು ಈ ಡೈರೆಕ್ಷನಲ್ಲಿ ಬರ್ದಿದ್ದೀನಿ. ಸೊ ಐ ಹ್ಯಾವ್ ಟು, ಈ ಕಡೆಯಿಂದ ನಾನು ಇದನ್ನು ಮೆಷರ್ ಮಾಡ್ಕೊಂಬರ್ಬೇಕು. C J1 ಆ್ಯಂಡ್ J2D ಆ್ಯಂಡ್ ಬ್ಯಾಕ್ ಟು C. ದಿಸ್ ಇಸ್ ಲೂಪ್ 2. ಅರ್ಥ ಆಯ್ತಾ? ಸಿಮಿಲರ್ಲಿ ಇವಾಗ ಮೆಶ್ ಅಂದರೆ ಏನು? ಇವಾಗ ಇದು ಲೂಪ್ 1, ಇದು ಲೂಪ್ 2 ಅಂತ ಹೇಳಿದೆ. ಮೆಶ್ ಅಂದರೆ ಏನು? ದ ಕಂಪ್ಲೀಟ್ ಥಿಂಗ್ ಇಸ್ ಕಾಲ್ಡ್ ಆಸ್ ಅ ಮೆಶ್. ಇವಾಗ ಮೆಶ್ ಅಂದರೆ ಬರಿತೀನಿ ನೋಡಿ, ಯಾವ ಡೈರೆಕ್ಷನಲ್ಲಾದರೂ ಬರಿಬೋದು ಮೆಶ್. ನಾನು AB J2DC J1A ಇಸ್ ಕಾಲ್ಡ್ ಆಸ್ ಅ ಮೆಶ್. ಆಯಿತಾ? ಔಟರ್ ದೊಡ್ಡ ಸರ್ಕ್ಯೂಟನ್ನ ಏನು ಮೆಷರ್ ಮಾಡಿದ್ನಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅ ಮೆಶ್. ಸೊ ಮೆಶ್ ಒಳಗಡೆ ಎಷ್ಟು ಬೇಕಾದರೂ ಲೂಪ್ ಇರ್ಬೋದು, ಆದರೆ ಲೂಪ್ ಒಳಗಡೆ ಮೆಶ್ಶು ಇರೋದಿಲ್ಲ. ಸೊ ದಿಸ್ ಇಸ್ ಜಸ್ಟ್ ಅ ಕಾಮನ್ ಸೆನ್ಸ್ ಅಷ್ಟೇ. ಅರ್ಥ ಆಯ್ತಾ? ಇವಾಗ ಮೆಶ್ ಅಂದರೆ ಏನು, ಜಂಕ್ಷನ್ ಅಂದರೆ ಏನು, ಇದನ್ನೇನು ಡೆಫಿನೇಷನ್ ಕೇಳ್ತಾರೋ ಇಲ್ವೋ ಬೇಡ, ಆದರೆ ನಿಮಗೆ ಅರ್ಥ ಆಗಬೇಕು. ಆಯಿತಾ? ಸೊ ನಾವು ವಿ ಶಿಲ್ ಸ್ಟೇಟ್ ವಾಟ್ ಇಸ್ KCL, ಕಿರ್ಚಾಫ್ಸ್ ಕರೆಂಟ್ ಲಾನ ಸ್ಟೇಟ್ ಮಾಡೋಣ. ಆಯಿತಾ? KCL ಸ್ಟೇಟ್ಸ್ ದಟ್ the algebraic sum of all the currents meeting at a junction of an electrical circuit is 0. ಆಯಿತಾ? ಅಥವಾ ಇದನ್ನು ಇನ್ನೊಂದು ಥರನೂ ಡಿಫೈನ್ ಮಾಡ್ಬೋದು. ದ ಸಮ್ ಆಫ್ ದ ಕರೆಂಟ್ ಎಂಟರಿಂಗ್ ದ ಜಂಕ್ಷನ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ದ ಕರೆಂಟ್ ಲೀವಿಂಗ್ ದ ಜಂಕ್ಷನ್. ಆಯಿತಾ? ಎರಡು ಸ್ಟೇಟ್ಮೆಂಟ್ ಏನೋ ಹೇಳಾಯಿತು, ಆದರೆ ಅರ್ಥ ಆಗಬೇಕಲ್ಲ, ಅರ್ಥ ಮಾಡ್ಸಕ್ಕೆ ನಾನಿದ್ದೀನಲ್ಲ. ಸೊ ಐ ವಿಲ್ ಅಸ್ಯೂಮ್ ದಿಸ್ ಇಸ್ ವೈರ್ 1, this and I'll call this as a junction ಅಥವಾ ನೋಡ್. ಅಂದರೆ ಇದು ಒಂದು ಸರ್ಕಲ್ ಥರ, ರೋಡ್ ಎಲ್ಲ ಇಲ್ಲಿ ಜಾಯಿನ್ ಆಗ್ತಾ ಇದೆ, ಇಲ್ಲಿಂದ ಎಲ್ಲೋ ರೋಡ್ಗಳು ಆಚೆ ಹೋಗಲೇಬೇಕು.
ವೈರ್ 2, ಇದು ವೈರ್ 3, ಇದು ವೈರ್ 4 ಈ ಥರ ಇದೆ. ಸೊ ಈ ವೈರ್ 1 ಇಂದ ಕರೆಂಟ್ I1 ಇಸ್ ಎಂಟ್ರಿಂಗ್ ಅಂತ ನಾನು ಅಸ್ಯೂಮ್ ಮಾಡ್ಕೊಳ್ತೀನಿ. ಸಿಮಿಲರ್ಲಿ I2 ಕರೆಂಟ್ ಎಂಟರ್ ಆಗ್ತಾ ಇದೆ, ಸಿಮಿಲರ್ಲಿ I3 ಎಂಟರ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಅಷ್ಟೇ. I3 ಎಂಟರ್ ಆಗಬೇಕು ಅಂತ ಏನಿಲ್ಲ, ಸುಮ್ಮನೆ ಅಂದ್ಕೊಳ್ಳೋದಷ್ಟೇ, ಅಸಂಪ್ಷನ್. ಸೊ I4 ಶುಡ್ ಬಿ ಲೀವಿಂಗ್. ಏನಕ್ಕೆ ಅಂತ ಹೇಳ್ತೀನಿ. ಕರೆಂಟ್ ಎಲ್ಲ ಬಂದ್ಬಿಟ್ಟು ಆ ಜಂಕ್ಷನಲ್ಲಿ ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗುತ್ತೆ, ಅದು ಯಾವ ಕಡೆಗೂ ಹೋಗಲೇಬೇಕು. ಸೊ I4 ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಕರೆಂಟ್ ಅಂತ ನಾನು ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಅಕಾರ್ಡಿಂಗ್ ಟು ದಿಸ್ KCL ಏನಪ್ಪ ಹೇಳುತ್ತೆ ಅಂದರೆ, ದ ಸಮ್ ಆಫ್ ದ ಕರೆಂಟ್ ಎಂಟ್ರಿಂಗ್ ದ ಜಂಕ್ಷನ್ ಶುಡ್ ಬಿ ಈಕ್ವಲ್ ಟು ದ ಸಮ್ ಆಫ್ ದ ಕರೆಂಟ್ ಲೀವಿಂಗ್ ದ ಜಂಕ್ಷನ್, ಅಥವಾ the algebraic sum of the current meeting at any junction is equal to 0, which is given by the expression summation of I is equal to 0. Illu summation of I at this junction J should be equal to 0 anta helbeku andre, the sum of the current, ivaga current ge sign convection anta irutte. ಅಂದ್ರೆ ಜಂಕ್ಷನ್ ಗೆ ಎಂಟರ್ ಆಗ್ತಾರೆ ಕರೆಂಟ್ ನಾನು ಪಾಸಿಟಿವ್ ತಗೊಳ್ಬೇಕಾ ನೆಗೆಟಿವ್ ತಗೊಳ್ಬೇಕಾ ಅಂತ ಕನ್ಫ್ಯೂಷನ್ ಇದೆ. ಸೊ ಇಲ್ಲಿ ಬಾಕ್ಸಲ್ಲಿ ಬರ್ದಿದ್ದೀನಿ ನಾನು, current entering the junction should be considered as positive, current leaving the junction should be considered as negative. ಇಲ್ಲಿ ನೋಡಿ I1 ಎಂಟರ್ ಆಗ್ತದೆ, so I1 should be considered as positive, I2 is also entering, I3 is also entering, so ಇವೆಲ್ಲದು ಪಾಸಿಟಿವ್. ಆದರೆ I4 is leaving this junction, so I4 should be considered as negative. so according to KCL ಏನಂತ ಬರಿಬೋದು ಅಂತ ಹೇಳಿದ್ರೆ, entering current ಯಾವುದು entering current, I1, I2, I3 are the entering current for this junction, will be equal to the leaving current. ಇದು ಸೆಕೆಂಡ್ ಸ್ಟೇಟ್ಮೆಂಟು ಈ ಥರ ಬರೆಯೋದು. ಫಸ್ಟ್ ಸ್ಟೇಟ್ಮೆಂಟ್ ಬರೆಯೋದಾದರೆ, the algebraic sum of the currents at any junction will be equal to 0. ಏನಿಲ್ಲ, ಈ I4ನ LHSಗೆ ಹಾಕೊಂಡು RHS equal to 0 ಅಂತ ಬರೆದೆ. ಸೊ ಇದು ಎರಡೂ ಥರ ಬರೆದ್ರು KCL ವ್ಯಾಲಿಡ್ಡೆ, ಆ್ಯಂಡ್ ಎರಡೂ ಥರ ಯೂಸ್ ಮಾಡ್ಕೊಳ್ಬೋದು. ನಾನು ಪ್ರಿಫರ್ ಮಾಡೋದು ಫಸ್ಟ್ ಟೈಪು, ಸಮ್ ಆಫ್ ದ ಕರೆಂಟ್ ಎಂಟ್ರಿಂಗ್ ವಿಲ್ ಬಿ ಈಕ್ವಲ್ ಟು ದ ಸಮ್ ಆಫ್ ದ ಲಿವಿಂಗ್ ಅಂತ ಬರಿಬೋದು. ಸ್ಟೇಟ್ಮೆಂಟ್ ನೀವು ಯಾವುದೇ ಬರೆದ್ರೂ ಮಾರ್ಕ್ಸ್ ಕೊಡ್ತಾರೆ. ಪ್ರಾಬ್ಲಮ್ಸಲ್ಲಿ ಫಸ್ಟ್ ಮೆಥಡ್ ಯೂಸ್ ಮಾಡಿದ್ರೆ ಈಸಿ ಆಗುತ್ತೆ, ಆಯಿತಾ. ಸೊ ದಿಸ್ ಇಸ್ KCL. ಸ್ಟೇಟ್ಮೆಂಟ್ ಆಯಿತು, ಅದೇನು ಅಂತ ಅರ್ಥ ಮಾಡ್ಕೊಂಡ್ರಿ. ಇವಾಗ ಒಂದೆರಡು ಪ್ರಾಬ್ಲಮ್ ಮಾಡಿದ್ರೆ ನಮಗಿನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಜಂಕ್ಷನ್, ಎಲ್ಲಿ ಗ್ರೀನ್ ಡಾಟ್ ಎಲ್ಲೆಲ್ಲಿ ಇಟ್ಟಿದ್ದೀನೋ ದೋಸ್ ಆರ್ ದ ಜಂಕ್ಷನ್ಸ್. ಇಲ್ಲಿ ನೋಡಿ ಏನಂತ ಮಾಡಿದ್ದಾರೆ ಅಂದರೆ, ಈ ಜಂಕ್ಷನ್ಗೆ, ದಿಸ್ ಜಂಕ್ಷನ್ಗೆ 15 ಆಂಪಿಯರ್ ಎಂಟರ್ ಆಗ್ತಾ ಇದೆ, 15 ಆಂಪಿಯರ್ ಎಂಟರ್ ಆಗ್ತದೆ. ಆದರೆ ಇಲ್ಲಿಂದ ಆಚೆ ಹೋಗ್ತಾ ಇರೋದು ಬರೀ 8 ಆಂಪಿಯರ್ಸ್. ಸೊ ಉಳಿದಿರೋ ಕರೆಂಟ್ ಎಲ್ಲಿ ಹೋಗಬೇಕು, ದಟ್ ಕರೆಂಟ್ ಶುಡ್ ಗೋ ಇನ್ ದಿಸ್ ಡೈರೆಕ್ಷನ್ ಅಲ್ವಾ, ಈ ಡೈರೆಕ್ಷನಲ್ಲಿ ಹೋಗಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅದಕ್ಕೆ. ಹಾಗಾದರೆ ಇಲ್ಲಿ ಕರೆಂಟ್ ಹೋಗ್ತಾ ಇದೆಯಲ್ಲ, ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ದಿಸ್ ಕರೆಂಟ್, ಸಮ್ ಆಫ್ ಕರೆಂಟ್ ಎಂಟ್ರಿಂಗ್ ಶುಡ್ ಬಿ ಈಕ್ವಲ್ ಟು ದ ಸಮ್ ಆಫ್ ಲಿವಿಂಗ್. ಹಾಗಾದರೆ ಈ ಕರೆಂಟ್ ಎಷ್ಟಾಗಿರಬೇಕು, ಇಲ್ಲಿ 15 ಬಂತು, ಅದರಲ್ಲಿ 8 ಈ ಸೈಡ್ ಹೋಯಿತು, ಉಳಿದಿರೋ 7 ಎಲ್ಲಿ ಹೋಗಬೇಕು, ದಟ್ 7 ವಿಲ್ ಗೋ ಇನ್ ದಿಸ್ ಡೈರೆಕ್ಷನ್. ಸಿಮಿಲರ್ಲಿ ಇಲ್ಲಿ ನೋಡಿ, ಇವಾಗ 7 ಈ ಜಂಕ್ಷನನ್ನು ಎಂಟರ್ ಆಗ್ತದೆ, ಸಿಮಿಲರ್ಲಿ 3 ಆಂಪಿಯರು ಇಲ್ಲಿ ಎಂಟರ್ ಆಗ್ತದೆ. ಸೊ ಔಟ್ ಗೋಯಿಂಗ್ ಕರೆಂಟ್ ಶುಡ್ ಬಿ 7 + 3, ದಟ್ ಶುಡ್ ಬಿ 10 ಆಂಪಿಯರ್ಸ್ ಅಲ್ವಾ. ಆಯಿತು, ಇಲ್ಲಿ 8 ಆಂಪಿಯರ್ಸ್ ಬರ್ತಾ ಇದೆ ಈ ಜಂಕ್ಷನ್ಗೆ, 8 ಇಂದ 5 ಆಚೆ ಹೋಗ್ತದೆ. ಸೊ ಉಳಿದಿರೋ 3 ಆಂಪಿಯರಲ್ಲಿ ಹೋಗಬೇಕು, ದಟ್ 3 ಆಂಪಿಯರ್ಸ್ ವಿಲ್ ಗೋ ಇನ್ ದಿಸ್ ಡೈರೆಕ್ಷನ್. ನೋಡಿ ಇಲ್ಲಿ ಇವಾಗ I ಡಿಟರ್ಮೈನ್ ಮಾಡಬೇಕು ಅಂತಲೇ ಕೊಟ್ಟಿರೋದು. ಸೊ 10 ಎಂಟರ್ ಆಗ್ತದೆ, ಔಟ್ ಆಫ್ ವಿಚ್ 3 ಇಸ್ ಲಿವಿಂಗ್, ಆ್ಯಂಡ್ ಸಿಮಿಲರ್ಲಿ 3 ಇಸ್ ಕಮಿಂಗ್. ಸೊ ಈ 3 ಈ ಕಡೆಯಿಂದ ಬಂದಿರೋದು ಈ ಕಡೆನೇ ಹೊಟ್ಟೋಯ್ತು. ಸೊ ಅಲ್ಲಿ ನಾನು ಸಮ್ ಆಫ್ ದ ಕರೆಂಟ್ ಅಟ್ ದಿಸ್ ಜಂಕ್ಷನ್ ಇಸ್ ನಥಿಂಗ್ ಬಟ್, ಈ ಜಂಕ್ಷನ್ಗೆ ಇವಾಗ KCL ಅಪ್ಲೈ ಮಾಡ್ತೀನಿ ಸುಮ್ಮನೆ ನಿಮ್ಮ ಸಮಾಧಾನಕ್ಕೆ ಅಷ್ಟೇ, ಇದನ್ನು ಬರೀ ತಲೆಯಲ್ಲೇ ಲೆಕ್ಕ ಹಾಕ್ಬಿಡ್ಬೋದು. ಸೊ ಅಟ್ ದಿಸ್ ಜಂಕ್ಷನ್ J, ಐ ವಿಲ್ ಕಾಲ್ ಇಟ್ ಆಸ್ J, KCL ಅಟ್ J, 10 ಪ್ಲಸ್ ಎಂಟರ್ ಆಗ್ತಾರೆ ಕರೆಂಟ್ ಯಾವುದು, 10 + 3 is equal to leaving current. These are the entering current should be equal to leaving currents. Leaving current ಎಷ್ಟಿದೆ, 3 + I ಅಲ್ವಾ. So the value of I is equal to 13 - 3. So that becomes 10 amperes. The value of current is 10 amperes. ಆಯಿತಾ. ಸಿಮಿಲರ್ಲಿ ಇದಕ್ಕೂ ಸಾಲ್ವ್ ಮಾಡೋಣ. See, 10 amperes is entering this junction and 2 ampere is also entering. So the current through this wire will be 10 + 2, 12 amps ಆಗಿ ಇರಬೇಕು. ಸಿಮಿಲರ್ಲಿ 12 amperes ಈ ಜಂಕ್ಷನ್ ಎಂಟರ್ ಆಗ್ತದೆ, ಔಟ್ ಆಫ್ ವಿಚ್ 2 ಆಂಪಿಯರ್ ಇಸ್ ಲಿವಿಂಗ್.
ಸೊ ರಿಮೈನಿಂಗ್ ಶುಡ್ ಫ್ಲೋ ಇನ್ ದಿಸ್ ಡೈರೆಕ್ಷನ್. ರಿಮೈನಿಂಗ್ ಎಷ್ಟು? 12 minus 2 is 10 amperes. ಸೊ ಈ ಜಂಕ್ಷನ್ಗೆ 10 ಆಂಪಿಯರ್ ಎಂಟರ್ ಆಗ್ತದೆ, ಔಟ್ ಆಫ್ ವಿಚ್ 2 ಆಂಪಿಯರ್ ಇಸ್ ಗೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ಹಾಗಾದರೆ ಉಳಿದಿರೋದು ಎಷ್ಟು ಕರೆಂಟ್ ಇಲ್ಲಿ ಫ್ಲೋ ಆಗಬೇಕು? 10 minus 2, 8 amperes ಶುಡ್ ಫ್ಲೋ ಇನ್ ದಿಸ್ ಡೈರೆಕ್ಷನ್ ಆ್ಯಂಡ್ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಇದೆಲ್ಲ ಸಿಂಪಲ್ ಆಗೋಯ್ತು. ಇವಾಗ ಒಂದು ಕಾಂಪ್ಲೆಕ್ಸ್ ಸರ್ಕ್ಯೂಟ್, ಇದನ್ನು KCL, ಬರೀ KCL, KVL ಯೂಸ್ ಮಾಡಿದ್ರೆ ಇದನ್ನು ತುಂಬ ಬೇಗ ಸಾಲ್ವ್ ಮಾಡ್ಬೋದು. ಆದರೆ ಬರೀ KCL ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಈ ಮಾರ್ಕರಲ್ಲಿ ಏನು ಬರ್ದಿದ್ದೀನಲ್ಲ, ದಿಸ್ ಇಸ್ ದ ಕ್ವಶನ್ ದಟ್ ದೇ ಹ್ಯಾವ್ ಗಿವನ್ ಅಷ್ಟೇ. ಇದಕ್ಕೆ ಏನೂ ಡೈರೆಕ್ಷನ್ ಆಫ್ ಕರೆಂಟ್ ಅವರು ಏನೂ ಮೆನ್ಷನ್ ಮಾಡಿರೋದಿಲ್ಲ, ಸುಮ್ಮನೆ ಈ ಥರದೊಂದು ಸರ್ಕ್ಯೂಟ್ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ 3 EMF ಇದೆ, 10 volts, 10 volts, 30 volts, 3 ಬ್ಯಾಟ್ರಿ ಮತ್ತು 3 ರೆಸಿಸ್ಟರ್, 1 ohm, 2 ohm, 2 ohm ಕೊಟ್ಟಿದ್ದಾರೆ ಈ ಥರ. ಸೊ ಐ ವಿಲ್ ರೀರೈಟ್ ದಿಸ್ ಸರ್ಕ್ಯೂಟ್ ಆ್ಯಸ್ ಲೈಕ್ ದಿಸ್. ಇದಕ್ಕೆ ಏನೂ ಇಲ್ಲ, ಎಲ್ಲ ಎಡ್ಜಸ್ಗೂ ಡಾಟ್ ಇಟ್ಕೊಂಡಿದ್ದೀನಿ, ಅದನ್ನು ಜಂಕ್ಷನ್ ಅಂತ ನಾನು ಹೇಳೋದಕ್ಕೆ ಅಷ್ಟೇ. ಸೊ ವಾಟ್ ಐ ವಿಲ್ ಡೂ ಇಸ್ ಪಾಸಿಟಿವ್ ಟರ್ಮಿನಲ್ನೆಲ್ಲ ಬರ್ಕೊಂಡಿದ್ದೀನಿ. ಫಾರ್ ಕನ್ವೀನಿಯನ್ಸ್ ಐ ವಿಲ್ ಅಸ್ಯೂಮ್ ದ್ಯಾಟ್ ಈಗ ಪೊಟೆನ್ಷಿಯಲ್ ಅಂತ ಮೆಷರ್ ಮಾಡಿದ್ರೆ ಪೊಟೆನ್ಷಿಯಲ್ ಅಕ್ರಾಸ್ ಈಚ್ ಕಾಂಪೋನೆಂಟ್ನ ಮೆಷರ್ ಮಾಡ್ತೀವಿ ಅಲ್ವಾ. ಇವಾಗ ಬ್ಯಾಟ್ರಿ ಕೊಟ್ಬಿಟ್ಟು ಪೊಟೆನ್ಷಿಯಲ್ ಮೆಷರ್ ಮಾಡಿ ಅಂತ ಹೇಳಿದ್ರೆ ಅಕ್ರಾಸ್ ದ 2 ಟರ್ಮಿನಲ್ಸ್ ನೀವು ಮಲ್ಟಿಮೀಟರ್ ಅಥವಾ ವೋಲ್ಟಿಮೀಟರ್ನ ಕನೆಕ್ಟ್ ಮಾಡಬೇಕು. ಸೊ ಈ ಬ್ಯಾಟ್ರಿ 10 volts ಇದೆ ಅಂತ ಹೇಳಿದ್ರೆ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ 2 ಟರ್ಮಿನಲ್ಸ್ ಇಸ್ 10 volts. ಸೊ ನಾನು ಏನು ಮಾಡ್ಕೊಳ್ತೀನಿ ಅಂದರೆ ಈ ನೆಗೆಟಿವ್ ಟರ್ಮಿನಲ್ ಏನಿದೆಯಾ ಈ ಸೈಡು, ಈ ಡೌನ್ ಸೈಡು, ಐ ವಿಲ್ ಕಾಲ್ ದಿಸ್ ಹ್ಯಾಸ್ 0 volts ಫಾರ್ ಆಲ್ ದ ಜಂಕ್ಷನ್ಸ್. ಎಲ್ಲ ಜಂಕ್ಷನಲ್ಲೂ 0 volt ಇದೆ ಅಂತ ನಾನು ಅಸ್ಯೂಮ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನಾನು KVL ಗೊತ್ತಿಲ್ಲ, ಬರೀ KCL ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದಕ್ಕೆ ಅಸ್ಯೂಮ್ ಮಾಡ್ಕೋತಾ ಇದ್ದೀನಿ. ಇವಾಗ ಈ ಬ್ಯಾಟ್ರಿ 10 volts ಇದೆ ಅಂತ ನನಗೆ ಗೊತ್ತು. ಇವಾಗ 0 volt ಅಟ್ ದಿಸ್ ಪಾಯಿಂಟ್ ಆದರೆ ವಾಟ್ ಶುಡ್ ಬಿ ದ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್? 10 volts. ಏನಕ್ಕೆ? ವೆನ್ ಐ ಮೆಷರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್, ದಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿಲ್ ಬಿ ನಥಿಂಗ್ ಬಟ್ 10 minus 0 ಎಷ್ಟಾಗುತ್ತೆ? 10 volts. ಅವಾಗ ಮಾತ್ರ 10 volts ಸಿಗೋದು ನನಗೆ. ಸಿಮಿಲರ್ಲಿ ಇಲ್ಲಿ 0 volt ಇದ್ದರೆ ವಾಟ್ ಶುಡ್ ಬಿ ದ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್? ದಿಸ್ ಪಾಯಿಂಟ್ ಶುಡ್ ಬಿ ಹ್ಯಾವ್ ಅ ಪೊಟೆನ್ಷಿಯಲ್ ಆಫ್ -10 volts. ಏನಕ್ಕೆ? ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಸೈಡ್ನ 0 ಅಂತ ಕನ್ಸಿಡರ್ ಮಾಡಿದ್ದೀನಿ, ಆಯಿತಾ. ಸೊ ಇಲ್ಲಿ ನೋಡಿ, ಪಾಸಿಟಿವ್ ಟರ್ಮಿನಲ್ ಈ ಸೈಡ್ ಇದೆ, ನೆಗೆಟಿವ್ ಟರ್ಮಿನಲ್ನ 0 ಅಂತ ಮೆಷರ್ ಮಾಡಿದ್ದೆ. ಸೊ ನೆಗೆಟಿವ್ ಟು ಪಾಸಿಟಿವ್ ಇಟ್ ಇಸ್ ರೈಸ್ ಇನ್ ಪೊಟೆನ್ಷಿಯಲ್, ಆಯಿತಾ. ಸೊ ಇಲ್ಲಿ 0ನೇ ರೆಫರೆನ್ಸ್ ಪಾಯಿಂಟ್ ಅಲ್ವಾ. 0 ಇಂದ ನೆಗೆಟಿವ್ ಟರ್ಮಿನಲ್ಲು 10 volts ಇರಬೇಕಾದ್ರೆ ದಟ್ ಶುಡ್ ಬಿ -10 volts. 0 minus of -10 ಶುಡ್ ಬಿ +10 volts. ಸಿಮಿಲರ್ಲಿ ಇವಾಗ 3ನೇ ಬ್ಯಾಟ್ರಿಗೆ ನನಗೆ 0 volts ಇಂದ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಎಷ್ಟು ಅಂತ ಡೈರೆಕ್ಟಾಗಿ ಮೆಷರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ದೇರ್ ಈಸ್ ಅ ರೆಸಿಸ್ಟರ್ ಹಿಯರ್, ದೇರ್ ವಿಲ್ ಬಿ ಅ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದಿಸ್ ರೆಸಿಸ್ಟರ್. ಐ ಹ್ಯಾವ್ ನೇಮ್ಡ್ ದ ರೆಸಿಸ್ಟರ್ ಆ್ಯಸ್, ದಿಸ್ ರೆಸಿಸ್ಟರ್ನ R1 ಅಂತ ಕರ್ಕೊಂಡಿದ್ದೀನಿ, ಈ ರೆಸಿಸ್ಟರ್ನ R2 ಅಂತ ನೇಮ್ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ದಿಸ್ ರೆಸಿಸ್ಟರ್ನ R3 ಅಂತ ನೇಮ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲೊಂದು ಪಾಯಿಂಟ್ನ ನಾನು ಇಟ್ಟರೆ I can measure the potential between this point and the ground. That will be equal to 30 volts. ಅಲ್ವಾ? ದಿಸ್ ಪಾಯಿಂಟ್ ಆ್ಯಂಡ್ ದಿಸ್ ಪಾಯಿಂಟ್ ಮೆಷರ್ ಮಾಡಿದ್ರೆ ಮಲ್ಟಿಮೀಟರ್ ಇಟ್ಟರೆ 30 volts ಅಂತ ತೋರಿಸುತ್ತೆ. ಆದರೆ ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಐ ವಿಲ್ ಕಾಲ್ ದಿಸ್ ಆಸ್ ದ ಜಂಕ್ಷನ್ J. ಲೆಟ್ ಮೀ ಅಸ್ಯೂಮ್ ದ ಕರೆಂಟ್ I1 because of this battery is flowing in this direction. I1 is flowing into the junction. Similarly, resistor R2 ಇದೆಯಲ್ಲ, I will consider that a current I2 is flowing through the resistor R2 and entering the junction. ಇದೆರಡು ಎಂಟರ್ ಆದಮೇಲೆ ಒಂದು ಕರೆಂಟ್ ಲೀವ್ ಆಗಲೇಬೇಕು. ಯಾಕೆಂದರೆ ಆವಾಗಲೇ ಹೇಳಿದೆ, ಒಂದು ಸರ್ಕಲ್ ಥರ, ಅದು ಟ್ರಾಫಿಕ್ ಜಾಮ್ ಥರ, ಎಲ್ಲ ಕಡೆಯಿಂದ ಗಾಡಿ ಬಂದ್ಬಿಟ್ಟು ಇನ್ಯಾವುದೋ ಕಡೆಗೆ ಹೋಗಲೇಬೇಕು, ಅಲ್ಲೇ ನಿಂತ್ಕೊಂಡಿದ್ರೆ ಪೊಲೀಸ್ ಹೊಡಿತಾನೆ. ಹಾಗಾಗಿ ಇದೆರಡು ಕರೆಂಟ್ ಎಂಟರ್ ಆಗ್ತಾರೆ ಕರೆಂಟು. ಸೊ ದೇರ್ ಶುಡ್ ಬಿ ಅ ಲೀವಿಂಗ್ ಕರೆಂಟ್. ಐ ವಿಲ್ ಕಾಲ್ ದಟ್ ಲೀವಿಂಗ್ ಕರೆಂಟ್ ಆಸ್ I3. Apply KCL. Apply KCL for the junction J. For the junction J. ಏನು ಹೇಳುತ್ತೆ? ದ ಸಮ್ ಆಫ್ ದ ಕರೆಂಟ್ ದಟ್ ಈಸ್ ಎಂಟ್ರಿಂಗ್ ದ ಜಂಕ್ಷನ್. ಇವಾಗ ಇದು ಎಂಟರ್ ಆಗ್ತದೆ, ಇದು ಎಂಟರ್ ಆಗ್ತದೆ, ಶುಡ್ ಬಿ ಈಕ್ವಲ್ ಟು ದ ಕರೆಂಟ್ ದಟ್ ಈಸ್ ಲೀವಿಂಗ್ ದ ಜಂಕ್ಷನ್. ಕರೆಕ್ಟ್. ಇಲ್ಲಿ ಲೀವ್ ಆಗ್ತಾರೆ ಕರೆಂಟ್ ಯಾವುದು? I3. ವಿ ನೋ ದಟ್. ನಾವು ಯಾವಾಗಲೂ ಹೇಳ್ತೀವಿ ನಮಗೇನೋ ಗೊತ್ತು ಅಂತ, ಆದರೆ ಏನು ಗೊತ್ತು ಅಂತ ಯಾರಿಗೂ ಹೇಳಲ್ಲ. ಓಮ್ಸ್ ಲಾ ಪ್ರಕಾರ I is equal to V/R ಅಲ್ವಾ. ಐ ವಿಲ್ ಯೂಸ್ ದಿಸ್ ಇನ್ ದಿಸ್.
I'll call this as equation 1, I'll call this as equation 2. Using equation 2 in 1, what I will get? I1 ಜಾಗದಲ್ಲಿ potential through a difference through the resistor R1. ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಕರೆಂಟು ಹೆಂಗೆ ಫ್ಲೋ ಆಗುತ್ತೆ ಅಂತ ಹೇಳಿದ್ರೆ, ಕರೆಂಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋಯರ್ ಪೊಟೆನ್ಷಿಯಲ್. ಆಯ್ತಾ? ಸೊ ಇಫ್ ಐ ಹ್ಯಾವ್ ಅಸ್ಯೂಮ್ಡ್ ದಟ್ I1 is flowing in this direction, ಹಾಗಾದರೆ the potential will be at this, I'll call the potential at the junction to be equal to V. ನನಗದು ಗೊತ್ತಿಲ್ಲ ಎಷ್ಟು ಅಂತ, ಇನ್ನೂ ಮೆಷರೇ ಮಾಡಿಲ್ಲ, ಹಾಗಾಗಿ V ಅಂತ ಕರಿತೀನಿ. ಸೊ ದ ಪೊಟೆನ್ಷಿಯಲ್ ಇದನ್ನ ಇವಾಗ ಯೂಸಿಂಗ್ 2 in 1 ಅಂತ ಬರೆದ್ಬಿಟ್ಟೆ. ಸೊ ದಟ್ ಈಕ್ವೇಶನ್ ಬಿಕಮ್ಸ್ V1 by R1 plus V2 by R2 is equal to V3 by R3 ಅಂತ ಬರೆದ್ಬಿಟ್ಟೆ. ಆಯ್ತಾ? ಇವಾಗ V1 ಅನ್ನು ನಾನು ಮೆಷರ್ ಮಾಡಬೇಕಲ್ವಾ ಅಕ್ರಾಸ್ ದಿಸ್ ರೆಸಿಸ್ಟರ್. ಮಲ್ಟಿಮೀಟರ್ ಇದ್ರೆ ಸುಮ್ಮನೆ ಎರಡು ಟರ್ಮಿನಲ್ ಅಕ್ರಾಸ್ ದ ರೆಸಿಸ್ಟರ್ R1 ಇಟ್ಬಿಟ್ಟಿದ್ರೆ ನಮಗೆ V1 ಸಿಗೋದು. ಆದರೆ ಇಲ್ಲಿ ನಮಗೆ ಮಲ್ಟಿಮೀಟರ್ ಕೊಟ್ಟಿಲ್ಲ ಪ್ರಾಬ್ಲಮ್ ಅಲ್ಲಿ. ಸೊ this is nothing but the potential difference between this point and this point ಅಲ್ವಾ. potential at this point ಎಷ್ಟಿದೆ? 10 volt ಇದೆ. potential at this point I have considered it to be V ಅಲ್ವಾ. so I will write V1 as 10 minus V by R1 plus similarly potential difference between this point and this point. ಇಲ್ಲಿ ಎಷ್ಟಿದೆ potential ನನಗೆ ಗೊತ್ತು, ಅಲ್ಲಿ 30 ಇದೆ because I have measured ಅಲ್ವಾ. 30 minus 0 is 30 volts across the terminal of the battery, right? So ಇಲ್ಲಿ 30 ಇದೆ, ಇಲ್ಲಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. So that is V2 is nothing but direction of flow ಏನಿದೆ, from this point to this point. I2 is flowing in this direction, upward direction ಅಲ್ಲಿ flow ಆಗ್ತದೆ. So 30 minus V, 30 minus V by R2 is equal to, ಇಲ್ಲಿ ನೋಡಿ I3 is flowing in this direction. ಕರೆಂಟು ಹೈಯರ್ ಪೊಟೆನ್ಷಿಯಲ್ ಇಂದ ಲೋಯರ್ ಪೊಟೆನ್ಷಿಯಲ್ಗೆ ಹೋಗುತ್ತೆ. ಸೊ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಇಸ್ V, ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಇಸ್ -10. ಸೊ I3 is nothing but V minus of -10 by the resistor R3. ಆಯ್ತಾ? ಇವಾಗ R1, R2, R3 ವ್ಯಾಲ್ಯೂಸ್ನ ಬರ್ಕೊಂಡು ಬಿಡ್ತೀನಿ. ಸೊ ವ್ಯಾಲ್ಯೂ ಆಫ್ R1 is 1 ohm ಆಗಿರೋದ್ರಿಂದ, ಸೊ ಪ್ಲಸ್ 30 minus V by resistor R2 is 2 ohms and resistor V minus of -10 becomes V plus 10 by 2. ಇವಾಗ LHS ಅಲ್ಲಿ ನಾನು 2 ನ LCM ಆಗಿ ತಗೊಳ್ತೀನಿ. ಸೊ which becomes 10 minus V into 2 plus 30 minus V ಆಗಿರುತ್ತೆ, which will be equal to V plus 10 divided by 2 ಅಲ್ವಾ. ಸೊ ಇವಾಗ ನ್ಯೂಮರೇಟರ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿರೋ 2 ಕ್ಯಾನ್ಸಲ್ ಆಗುತ್ತೆ. ಸೊ 2 into 10 becomes 20 minus 2V plus 30 minus V is equal to V plus 10. ಆಯ್ತಾ? ಸೊ ನಾವು LHS ಅಲ್ಲಿ 30 plus 20 becomes 50 minus 2V minus V becomes minus 3V is equal to V plus 10. ಇವಾಗ 10ನ LHS ಹಾಕೊಂಡು 3Vನ RHS ಹಾಕೋತೀನಿ. ಸೊ 50 minus 10 is equal to V plus 3V. 50 minus 10 becomes 40 is equal to V minus 3V ಏನು? This is 4V. So the value of V is 40 by 4 which is equal to 10 volts. ಆಯ್ತಾ? So the potential at this point ಜಂಕ್ಷನ್ ನನಗೆ ಗೊತ್ತಾಯಿತು, 10 volts ಇದೆ ಅಂತ ನನಗೆ ಗೊತ್ತಾಯಿತು. ದಟ್ ಐ ಹ್ಯಾವ್ ಡಿಟರ್ಮೈನ್ಡ್. ಇವಾಗ ಅವ್ರು ಏನು ಕೇಳಿದ್ದಾರೆ ಪ್ರಾಬ್ಲಮಲ್ಲಿ, ಫೈಂಡ್ ದ ಕರೆಂಟ್ ಇನ್ ಈಚ್ ಬ್ರಾಂಚ್. ಈ ಬ್ರಾಂಚಲ್ಲಿ ಕರೆಂಟ್ ಎಷ್ಟಿದೆ, I1, I2, I3ನ ಡಿಟರ್ಮೈನ್ ಮಾಡ್ಕೊಳ್ಳೋಕ್ಕೆ ಅವ್ರು ಹೇಳಿದ್ದಾರೆ. ಸೊ I1 ಅನ್ನು ಏನಂತ ಬರೆದಿದ್ದೆ, V1 by R1. V1 ಅಂದರೆ 10 minus V by R1 ಅಂತ ಬರೆದಿದ್ದೆ ಅಲ್ವಾ. ಸೊ I1 is nothing but 10 minus V by R1 ಅಕಾರ್ಡಿಂಗ್ ಟು ಓಮ್ಸ್ ಲಾ. ಇವಾಗ 10 ಗೊತ್ತು ನನಗೆ, ಈ ಪೊಟೆನ್ಷಿಯಲ್ 10 ಇದೆ, ಇಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ, ಸೊ ದಿಸ್ ಇಸ್ ಆಲ್ಸೋ 10 ಅಂತ ಕೊಟ್ಟುಬಿಟ್ಟು ಇವಾಗ ಡಿಟರ್ಮೈನ್ ಮಾಡ್ಕೊಂಡ್ವಿ. ಬೈ ವ್ಯಾಲ್ಯೂ ಆಫ್ ಎಸ್ 1 ohm. ಸೊ 0 ಆಂಪಿಯರ್ಸ್ ಇಸ್ ದ ಕರೆಂಟ್. ಇನ್ನು ಇದಕ್ಕೆ ಲಾಜಿಕ್ ಆಗಿ ಹೇಳೋದಾದ್ರೆ, ಸಿ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ 10 volts ಇದೆ, ಈ ಪಾಯಿಂಟಲ್ಲೂ ಪೊಟೆನ್ಷಿಯಲ್ 10 volts ಇದ್ರೆ ದಟ್ ಬಿಕಮ್ಸ್ ಅ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಈಕ್ವಿ ಪೊಟೆನ್ಷಿಯಲ್ ಇದ್ದಾಗ ದ ಕರೆಂಟ್ ಇನ್ ದಟ್ ಸರ್ಕ್ಯೂಟ್ ವಿಲ್ ಬಿ 0.
ಬಿಕಾಸ್ ಕರೆಂಟ್ ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ 0 ಆಗಿ ಹೋದರೆ what will be the value of current? Current will be also be equal to 0. So similarly, what is the value of I2? I2 is nothing but 30. ನೋಡಿ I2 ಗೆ ಬರ್ದಿದ್ದೆ 30 minus V by R2. So 30 minus the value of V is 10 by R2 is 2. This is nothing but 20 by 2 which is equal to 10 amperes. The value of I2 is 10 amperes. ಆಯ್ತಾ? ಇವಾಗ I1 ಗೊತ್ತಾಯಿತು, I2 ಗೊತ್ತಾಯಿತು. What is the value of I3? Using equation 1, I can say that the value of I3 is I1 plus I2 is equal to I3 ಅಂತ ಬರೆದು ಬಿಟ್ಟಿದ್ದೆ. So 0 plus I2 is to 10 amperes is equal to I3. So I3 is equal to 10 amperes. ಇದನ್ನು ಇನ್ನೂ ಒಂಥರ ಹೇಳ್ಬೋದು. ಸಿ ಇಲ್ಲೇ ಬರೆದಿದ್ದೆ ನೋಡಿ. The value of I3 is V minus of minus 10. V value is to 10. 10 minus of minus 10 becomes 20. 20 by R3. R3 value is to 2. 20 by 2 is 10 amperes. ಹಂಗೂ ಮೆಷರ್ ನಾನು ಮಾಡ್ಬೋದು, ಬಟ್ ನಾನು KCL ಯೂಸ್ ಮಾಡಿಕೊಂಡು ಮಾಡಿದೆ. That's it for this video, guys. If you like my efforts, please do like, share, comment and subscribe. This is your teacher ನಾಗಾಭರಣ signing off with a smile. ಈ ನೋಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.